BJP ಸರ್ಕಾರ ವಿಪರೀತವಾಗಿ ತನ್ನ ಒಂದು ಪ್ರಜಾಭೇದ ನೀತಿಯನ್ನು, ದಮನಕಾರಿ ನೀತಿಯನ್ನು ವಿಶೇಷವಾಗಿ ಮುಸ್ಲಿಂ ಸಮುದಾಯದ ವಿರುದ್ಧ ತೀವ್ರ ರೀತಿಯಲ್ಲಿ ಮಾಡ್ತು. ಹಿಜಾಬ್ ಬ್ಯಾನ್ ಅಂತ ಮಾಡಿ ಮುಸ್ಲಿಂ ವಿದ್ಯಾರ್ಥಿನಿಯರನ್ನ ಶಿಕ್ಷಣದಿಂದ ವಂಚಿತರಾಗೋ ರೀತಿ ಒಂದು ದೊಡ್ಡ ಪ್ರಹಸನ ರಾಜ್ಯದಲ್ಲಿ ನಡೆಯಿತು. ಆ ಹೆಣ್ಣುಮಕ್ಕಳನ್ನ ವಿಶೇಷ ಕಾಳಜಿ ಜೊತೆ ಶಿಕ್ಷಣ ಕೊಡಿಸ್ಬೇಕು ಅಂತ ಜಾಗೃತವಾಗಿ ಆ ಪ್ರಜ್ಞೆ ಬೆಳೀತಾ ಇರಬೇಕಾ ಸನ್ನಿವೇಶದಲ್ಲೇ ಅಂಥ ಒಂದು ದಮನಕಾರಿ ನೀತಿ ತಂದಿದ್ದು ಸಮುದಾಯದಲ್ಲಿ ಆಕ್ರೋಶ ಬಂತು. ಸಹಜವಾಗಿ ಒಂದು ವರದಿ ಅಂಕಿಅಂಶಗಳ ಪ್ರಕಾರ ಸಾವಿರಾರು ವಿದ್ಯಾರ್ಥಿನಿಯರು ಈಗಲೂ ಕೂಡ ಶಿಕ್ಷಣದಿಂದ ದೂರ ಉಳ್ಕೊಂಡಿದ್ದಾರೆ. ಪ್ರಾತಿನಿಧ್ಯ ಬೇಕಲ್ಲ ಸರ್ಕಾರಿ. ಈಗ ಅದರಿಂದನೂ ಕೂಡ ಶಿಕ್ಷಣ ಪಡೆದವರು ಸರ್ಕಾರಿ ಹುದ್ದೆಗಳಿಗೆ ಅಥವಾ ಉನ್ನತ ಶಿಕ್ಷಣಕ್ಕೆ ಹೋಗೋ ಅವಕಾಶ ಏನಿತ್ತು ಅದನ್ನು ಕೂಡ ಇಕ್ಕಟ್ಟಿಗೆ ಸಿಕ್ಕಿಸಿ ಅದನ್ನು ಕೂಡ ಒಂದು ದಿಕ್ಕೆಟ್ಟುವ ರೀತಿ ಮಾಡೋದು. ಆದರೆ ಈ BJPಯ ಫ್ಯಾಸಿಸ್ಟ್ ಧೋರಣೆನ ಸರಿ ಮಾಡಬೇಕಂದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷನೇ ಸರಿ ಅಂತ ಸಮುದಾಯ ಒಮ್ಮತವಾಗಿ ಏಕಪಕ್ಷೀಯವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ಕೊಟ್ಟಿದೆ. ಆದರೆ ದುರಂತ ಏನಪ್ಪ ಅಂದರೆ ಕಾಂಗ್ರೆಸ್ ಪಕ್ಷ 3 ವರ್ಷ ಆಗಿದೆ ಅಧಿಕಾರಕ್ಕೆ ಬಂದು. ಈ 20ನೇ ತಾರೀಕು ಇದುವರೆಗೂ ಕೂಡ ಆ ಮುಸ್ಲಿಂ ಸಮುದಾಯದ ಅತ್ಯಂತ ಜರೂರು ಅಹವಾಲು ಮತ್ತು ಬೇಡಿಕೆಗಳು ಮತ್ತು ಅಗತ್ಯವಾಗಿ ಬಗೆಹರಿಲೇಬೇಕಾದಂಥ ಈ ವಿಚಾರಗಳ ಬಗ್ಗೆ ಅವರು ಯಾವುದೇ ಚರ್ಚೆಗೂ ತಗೊಳ್ತಾ ಇಲ್ಲ. ಅದ್ರ ಬಗ್ಗೆ ಯಾವುದೇ ಕ್ರಮನೂ ಕೈಗೊಳ್ತಾ ಇಲ್ಲ. ಲೆಕ್ಕ ಕೇಳಬೇಕು ಅವ್ರಿಗೆ. ಅವ್ರು ಕೊಟ್ಟಂಥ ಆಶ್ವಾಸನೆಗಳನ್ನ ನೆನಪಿಸ್ಬೇಕು. ಅವರು ನಿದ್ದೆಲಿದ್ದರೆ ಅವ್ರನ್ನ ಎಚ್ಚರ ಮಾಡಬೇಕು, ಅವ್ರನ್ನ ತಿವಿಬೇಕು, ಕಿವಿ ಹಿಂಡಬೇಕು. ನೀವು ಬರೇ ಕಾಂಗ್ರೆಸ್ನಷ್ಟೇ ಪ್ರಶ್ನೆ ಮಾಡಿದಿರಲ್ಲ, ಕಾಂಗ್ರೆಸ್ ಪಕ್ಷದಲ್ಲಿರುವಂಥ ಮುಸ್ಲಿಂ ನಾಯಕರನ್ನ ಯಾಕೆ ಪ್ರಶ್ನೆ ಮಾಡಿಲ್ಲ ಅಂತ ನನ್ನ ಪ್ರಶ್ನೆ. ಮುಸ್ಲಿಂ ಸಮುದಾಯದ ಜನಪ್ರತಿನಿಧಿಗಳಿಗೆ ಈ ಕಾರ್ಯಕ್ರಮಕ್ಕೆ ನಾವು ಆಹ್ವಾನ ಕೊಟ್ಟಿವಿ. 2B ಮರುಸ್ಥಾಪನೆ ಮಾಡಬೇಕು. 2B ಮೀಸಲಾತಿಯನ್ನು ಮರುಸ್ಥಾಪನೆ ಮಾಡಬೇಕು. ಎರಡನೇದು ಹಿಜಾಬ್ ರದ್ದತಿ ಆಗಬೇಕು. ಕಾಂಗ್ರೆಸ್ ಮೇಲೆ ಹೈಕಮಾಂಡ್ ಮೇಲೆ ಒತ್ತಡ ಏರಿದ್ರೆ ಪರಿಸ್ಥಿತಿ ಬೇರೆ ಆಗ್ತಿತ್ತು ಏನೋ. ಒಟ್ಟಿನಲ್ಲಿ ಅಲ್ಲಿ ನಾಯಕತ್ವದ ಒಡಕಿದೆ. ಅದರಿಂದಾಗಿ ಮುಸ್ಲಿಂ ಸಮುದಾಯ ಈ ರೀತಿ ಸಫರ್ ಪಡಬೇಕಾಗಿದೆ ಅನ್ನುವಂಥ ಒಂದು ಅಭಿಪ್ರಾಯ ಕೂಡ ಇದೆ. ವಾರ್ತಾ ಭಾರತೀಯ ಈ ಸಂದರ್ಶನದ ಮೂಲಕ ರಾಜ್ಯವ್ಯಾಪಿಯ ಮುಸ್ಲಿಂ ಸಮುದಾಯದ ಎಲ್ಲ ಪ್ರಜ್ಞಾವಂತ ನಾಗರಿಕರಲ್ಲಿ ಒಂದು ಕಳಕಳಿಯ ಮನವಿ. ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮಕ್ಕೆ, ಈ ಸಮಾವೇಶಕ್ಕೆ ಭಾಗಿಯಾಗಿ ಈ ಸಮಾವೇಶನ ಒಂದು ಯಶಸ್ವಿಯಾಗಿ ನಿರ್ವಹಿಸೋಕ್ಕೆ ನಮಗೆ ಬೆನ್ನೆಲುಬು ಆಗಿ ಒಂದು ಸಹಕಾರ ಮಾಡಬೇಕಾಗಿ ತಮ್ಮೆಲ್ಲರಿಗೂ ಕೋರ್ತಾ ನಿಮ್ಮೆಲ್ಲರ ಭಾಗವಹಿಸುವಿಕೆಯ ನಿರೀಕ್ಷೆಯಲ್ಲಿ ಕರ್ನಾಟಕ ರಾಜ್ಯ ಮುಸ್ಲಿಂ ಒಕ್ಕೂಟ. ನಮಸ್ಕಾರ. ವಾರ್ತಾ ಭಾರತೀಯ ವೀಕ್ಷಕರಿಗೆ ಈ ವಿಶೇಷ ಸಂದರ್ಶನಕ್ಕೆ ಸ್ವಾಗತ. ನಾನು ಧರಣೀಶ್ ಬಕನಕೆರೆ. ದಾವಣಗೆರೆ ಉಪಚುನಾವಣೆಯ ಬಳಿಕ ಮುಸ್ಲಿಂ ನಾಯಕತ್ವದ ಬಗ್ಗೆ, ಮುಸ್ಲಿಮರ ಸ್ಥಿತಿಗತಿಗಳ ಬಗ್ಗೆ, ಮುಸ್ಲಿಮರನ್ನು ಕಾಂಗ್ರೆಸ್ ಪಕ್ಷ ಹೇಗೆ ನಡೆಸ್ಕೊಳ್ತಿದೆ ಅನ್ನೋದ್ರ ಬಗ್ಗೆ, ಮುಸ್ಲಿಮರಿಗೆ ಕಾಂಗ್ರೆಸ್ ಯಾವ ಭರವಸೆಗಳನ್ನು ಕೊಟ್ಟಿತ್ತು, ಎಷ್ಟು ಮಟ್ಟಿಗೆ ಈಡೇರಿಸಿದೆ ಅನ್ನೋದ್ರ ಬಗ್ಗೆ ಒಂದಲ್ಲ ಒಂದು ರೀತಿಯಲ್ಲಿ ಚರ್ಚೆ ಆಗ್ತಾನೇ ಇದೆ. ಈಗ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಇದೇ ತಿಂಗಳ 16ನೇ ತಾರೀಕು ಬೆಂಗಳೂರಿನಲ್ಲಿ ಮುಸ್ಲಿಮರ ಸಮಾವೇಶ ಕೂಡ ನಡೀತಿದೆ. ಇದ್ರ ಬಗ್ಗೆ ಈ ಸಮಾವೇಶದ ಸಂಚಾಲಕರು, ಮಾಜಿ DYSP ಮತ್ತು ಸಾಮಾಜಿಕ ಹೋರಾಟಗಾರರಾದಂತಹ ಸುಹೇಲ್ ಅಹಮದ್ ಅವರಿದ್ದಾರೆ. ಅವ್ರ ಜೊತೆ ಮಾತಾಡ್ತೀನಿ. ಅದಕ್ಕೂ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ, ನೀವು ಇನ್ನೂ ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಈಗ ಸುಹೇಲ್ ಅಹಮದ್ ಅವ್ರ ಜೊತೆಗಿನ ಮಾತುಕತೆಯನ್ನು ಶುರು ಮಾಡ್ತೀನಿ. ಸುಹೇಲ್ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಏನು ಈ ಮುಸ್ಲಿಂ ಸಮಾವೇಶದ ಉದ್ದೇಶ ಏನು? ಮುಸ್ಲಿಂ ಸಮಾವೇಶದ ಉದ್ದೇಶ ತುಂಬ ಸರಳ ಶಬ್ದಗಳಲ್ಲಿ ಹೇಳಬೇಕಾದ್ರೆ 2023ರ ಪೂರ್ವದಲ್ಲಿ ರಾಜ್ಯದಲ್ಲಿ BJP ಸರ್ಕಾರ ಆಡಳಿತದಲ್ಲಿತ್ತು. BJP ಸರ್ಕಾರ ವಿಪರೀತವಾಗಿ ತನ್ನ ಒಂದು ಪ್ರಜಾಭೇದ ನೀತಿಯನ್ನು, ದಮನಕಾರಿ ನೀತಿಯನ್ನು ವಿಶೇಷವಾಗಿ ಮುಸ್ಲಿಂ ಸಮುದಾಯದ ವಿರುದ್ಧ ತೀವ್ರ ರೀತಿಯಲ್ಲಿ ಮಾಡ್ತು. ಎಲ್ಲದಕ್ಕಿಂತ ಇಂಪಾರ್ಟೆಂಟಾಗಿ ಹಿಜಾಬ್ ಅನ್ನೋ ಒಂದು ಹಿಜಾಬ್ ಬ್ಯಾನ್ ಅಂತ ಮಾಡಿ ಮುಸ್ಲಿಂ ವಿದ್ಯಾರ್ಥಿನಿಯರನ್ನ ಶಿಕ್ಷಣದಿಂದ ವಂಚಿತರಾಗೋ ರೀತಿ ಒಂದು ದೊಡ್ಡ ಪ್ರಹಸನ ರಾಜ್ಯದಲ್ಲಿ ನಡೆಯಿತು. ಅದರಿಂದಾಗಿ ಸಾವಿರಾರು ವಿದ್ಯಾರ್ಥಿನಿಯರು ಶಿಕ್ಷಣದಿಂದ ದೂರ ಉಳ್ಕೊಂಡ್ರು. ಒಂದು ಕಡೆ ಅವರೇ ಹೇಳ್ತಾರೆ ಹೆಣ್ಮಕ್ಳಿಗೆ ಶಿಕ್ಷಣ ಕೊಡಿ ಅಂತ BJPಯವರು ಭಾಷಣಗಳಲ್ಲಿ, ಪ್ರಚಾರಗಳಲ್ಲಿ ಹೇಳ್ತಾರೆ. ಬೇಟಿ ಪಡಾವ್ ಬೇಟಿ ಬಚಾವ್. ಬೇಟಿ ಪಡಾವೋ ಬೇಟಿ ಬಚಾವೋ ಅಂತ. ಆದರೆ ಅದೇ BJP ಪಕ್ಷ ಅದು ಆಡಳಿತ ಇರುವಾಗ ಹಿಜಾಬ್ ಅನ್ನೋದು ಬ್ಯಾನ್ ಅನ್ನೋ ರೀತಿ ಮಾಡಿ ಏನು ರಾದ್ಧಾಂತನ ಸನ್ನಿವೇಶನ ರಾಜ್ಯದಲ್ಲಿ ನಿರ್ಮಾಣ ಮಾಡಿದರು. ಅದರಿಂದ ದೊಡ್ಡ ಮಟ್ಟದ
ದೊಡ್ಡ ಸಂಖ್ಯೆಯ ವಿದ್ಯಾರ್ಥಿನಿಯರು, ಮುಸ್ಲಿಂ ವಿದ್ಯಾರ್ಥಿನಿಯರು ಈಗ ಸಮುದಾಯ ಆವಾಗ ತಾನೇ ಶಿಕ್ಷಣಕ್ಕೆ ತೆರ್ಕೊಂಡು ಹೆಣ್ಣುಮಕ್ಕಳನ್ನ ವಿಶೇಷ ಕಾಳಜಿ ಜೊತೆ ಶಿಕ್ಷಣ ಕೊಡಿಸ್ಬೇಕು ಅಂತ ಜಾಗೃತವಾಗಿ ಆ ಪ್ರಜ್ಞೆ ಬೆಳೀತಾ ಇರಬೇಕಾ ಸನ್ನಿವೇಶದಲ್ಲೇ ಅಂಥ ಒಂದು ದಮನಕಾರಿ ನೀತಿ ತಂದಿದ್ದು ಸಮುದಾಯದಲ್ಲಿ ಆಕ್ರೋಶ ಬಂತು. ಸಹಜವಾಗಿ ಒಂದು ವರದಿ ಅಂಕಿಅಂಶಗಳ ಪ್ರಕಾರ ಸಾವಿರಾರು ವಿದ್ಯಾರ್ಥಿನಿಯರು ಈಗಲೂ ಕೂಡ ಶಿಕ್ಷಣದಿಂದ ದೂರ ಉಳ್ಕೊಂಡಿದ್ದಾರೆ. ಓಕೆ, ಅದು ದೊಡ್ಡ ಮಟ್ಟದ ಸಮುದಾಯದಲ್ಲಿ ಅಸಮಾಧಾನ ತಂದಿತ್ತು. ಅದೇ ಇನ್ನೇನು ಕೆಲವೇ ದಿನ ಚುನಾವಣೆ ಇರುವಾಗ 2B ರಿಸರ್ವೇಷನ್ ಮುಸ್ಲಿಮರಿಗೆ ನೀಡಿದ್ದ ನ್ಯಾಯಯುತವಾದ ಜನಸಂಖ್ಯೆ ಅನುಸಾರವಾಗಿ 4% ಮೀಸಲಾತಿನೂ ಕೂಡ ರದ್ದತಿ ಮಾಡಿಬಿಟ್ರು. ಆ ರದ್ದತಿ ಕೂಡ ಈಗ ಪ್ರಾತಿನಿಧ್ಯ ಬೇಕಲ್ಲ ಸರ್ಕಾರಿ. ಈಗ ಅದರಿಂದನೂ ಕೂಡ ಶಿಕ್ಷಣ ಪಡೆದವರು ಸರ್ಕಾರಿ ಹುದ್ದೆಗಳಿಗೆ ಅಥವಾ ಉನ್ನತ ಶಿಕ್ಷಣಕ್ಕೆ ಹೋಗೋ ಅವಕಾಶ ಏನಿತ್ತು ಅದನ್ನು ಕೂಡ ಇಕ್ಕಟ್ಟಿಗೆ ಸಿಕ್ಕಿಸಿ ಅದನ್ನು ಕೂಡ ಒಂದು ದಿಕ್ಕೆಟ್ಟುವ ರೀತಿ ಮಾಡಿದ್ರು. ಅದರಿಂದ ಕೂಡ ಸಾಕಷ್ಟು ತೊಂದರೆ ಆಯಿತು. ನಂತರ ಅದು ನ್ಯಾಯಾಲಯದಲ್ಲಿ, ಕೋರ್ಟಲ್ಲಿ ತಡೆ ಬಂತು. ಆವಾಗ ರಾಜ್ಯದಲ್ಲಿ ತುಂಬ ಮುಸ್ಲಿಂ ಸಮುದಾಯದಲ್ಲಿ ಆತಂಕ ಮನೆ ಮಾಡಿತ್ತು. ಜೊತೆಗೆ ಆವಾಗ ನಮ್ಮಲ್ಲಿ ಪ್ರಾದೇಶಿಕ ಪಕ್ಷವೂ ಇತ್ತು. ಯಾವಾಗ JDS ಪ್ರಾದೇಶಿಕ ಪಕ್ಷವಾಗಿ ಮುಸ್ಲಿಮರ ಸ್ವಲ್ಪ ಒಳ್ಳೆ ಶೇಕಡವಾರು ಮತ JDS ಪಕ್ಷ ಜೊತೆಲೂ ಇತ್ತು. ಆದರೆ ಈ BJPಯ ಫ್ಯಾಸಿಸ್ಟ್ ಧೋರಣೆನ ಸರಿ ಮಾಡಬೇಕಂದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷನೇ ಸರಿ ಅಂತ ಸಮುದಾಯ ಒಮ್ಮತವಾಗಿ ಏಕಪಕ್ಷೀಯವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ಕೊಟ್ಟಿದೆ. ಆ ಮತ ಕೊಡೋಕ್ಕೆ ಕಾರಣವೂ ಇದೆ. ಅವರು ಏನು BJP ದಮನಕಾರಿ ಪ್ರಜಾಭೇದದ ನೀತಿಗಳನ್ನ ತಂತು ಅದನ್ನು ನಾವು ಅಧಿಕಾರಕ್ಕೆ ಬಂದರೆ ಸರಿ ಮಾಡ್ತೀವಿ, ಹಿಜಾಬ್ನ ಹಿಂಪಡಿತೀವಿ, 2Bನ ಮರುಸ್ಥಾಪಿಸ್ತೀವಿ, ಮತ್ತು ಇನ್ನೂ ಮುಸ್ಲಿಮರಿಗೆ ತೀರಾ ಅವಶ್ಯ ಇರುವಂತಹ ಸಮುದಾಯದ ಅಭಿವೃದ್ಧಿ, ಶ್ರೇಯೋಭಿವೃದ್ಧಿಗೆ ಬೇಕಾದಂಥ ಸಾಕಷ್ಟು ವಿಷಯಗಳ ಬಗ್ಗೆ ವಾಗ್ದಾನಗಳನ್ನ ಚುನಾವಣಾ ಪ್ರಣಾಳಿಕೆಯಲ್ಲಿ ಭರವಸೆಗಳನ್ನ ಕೊಟ್ಟಿತ್ತು. ಆದರೆ ದುರಂತ ಏನಪ್ಪ ಅಂದರೆ ಕಾಂಗ್ರೆಸ್ ಪಕ್ಷ 3 ವರ್ಷ ಆಗಿದೆ ಅಧಿಕಾರಕ್ಕೆ ಬಂದು. ಈ 20ನೇ ತಾರೀಕು ಇದುವರೆಗೂ ಕೂಡ ಆ ಮುಸ್ಲಿಂ ಸಮುದಾಯದ ಅತ್ಯಂತ ಜರೂರು ಅಹವಾಲು ಮತ್ತು ಬೇಡಿಕೆಗಳು ಮತ್ತು ಅಗತ್ಯವಾಗಿ ಬಗೆಹರಿಲೇಬೇಕಾದಂಥ ಈ ವಿಚಾರಗಳ ಬಗ್ಗೆ ಅವರು ಯಾವುದೇ ಚರ್ಚೆಗೂ ತಗೊಳ್ತಾ ಇಲ್ಲ, ಅದರ ಬಗ್ಗೆ ಯಾವುದೇ ಕ್ರಮನೂ ಕೈಗೊಳ್ತಾ ಇಲ್ಲ. ಇವಾಗ ದಾವಣಗೆರೆ ತುಂಬ ಜನ ಹೇಳ್ತಾ ಇದ್ದಾರೆ ಇದು ದಾವಣಗೆರೆ ಚುನಾವಣೆ ನಂತರ ಈ ಪ್ರಕ್ರಿಯೆಗಳು ಚುರುಕಾಗಿರೋದು ಅಂತ. ಅದು ಹಾಗೇನಿಲ್ಲ. ಇದು ಸತತ 1 ವರ್ಷದಿಂದ ನಾವು ರಾಜ್ಯವ್ಯಾಪಿ ಪ್ರವಾಸ ಮಾಡಿ, ಇಂಥ ಸಭೆಗಳು ಮಾಡಿ, ಚರ್ಚೆಗಳು ಮಾಡಿ, ಈಗ ಆಲ್ರೆಡಿ ಅಸ್ತಿತ್ವದಲ್ಲಿರೋ ಸಂಘ ಸಂಸ್ಥೆಗಳು, ಸಂಘಟನೆಗಳು, ಸಾಮಾಜಿಕ ಕಾರ್ಯಕರ್ತರು, ಬುದ್ಧಿಜೀವಿಗಳು, ಮುಸ್ಲಿಂ ಸಮುದಾಯದ ಇವ್ರನ್ನೆಲ್ಲ ಒಗ್ಗೂಡಿಸೋ ಪ್ರಯತ್ನ ಕಳೆದ 1 ವರ್ಷದಿಂದ ಶ್ರಮ ಪ್ರಯತ್ನ ನಡೀತಾ ಇತ್ತು. ಕಾಕತಾಳೀಯ ಬಂತೆ, ಅದರ ನಡುವೆ ದಾವಣಗೆರೆ ಚುನಾವಣೆ ಬಂದು ಈ ಎಲ್ಲ ವಿದ್ಯಮಾನಗಳಿಗೆ ಒಂದು ಸ್ವಲ್ಪ ಬಿರುಸುಕೊಟ್ಟಿರೋದ್ರಿಂದ ಸಹಜವಾಗಿ ಎಲ್ರಿಗೂ ಆ ರೀತಿ ಅನಿಸ್ತೈತೆ. ಆದರೆ ಈ ಸಮಾವೇಶಕ್ಕೂ ದಾವಣಗೆರೆಯ ಚುನಾವಣೆ ಫಲಿತಾಂಶ ನಂತರದ ಬೆಳವಣಿಗೆಗಳಿಗೂ ಯಾವುದೇ ಸಂಬಂಧ ಇಲ್ಲ. ಈಗ ಪರ್ಟಿಕ್ಯುಲರ್ಲಿ 16ನೇ ತಾರೀಕಿಗೆ ಸಮಾವೇಶ ಇಟ್ಕೊಳ್ಳೋದಕ್ಕೆ ಏನಾದರೂ ಕಾರಣ ಇದೆಯಾ? ಅಂದರೆ ಮೇ 20ಕ್ಕೆ ಸರ್ಕಾರಕ್ಕೆ 3 ವರ್ಷ ಆಗ್ತಿದೆ. ಅದರಿಂದ ಮತ್ತು ಪ್ರೆಸ್ ನೋಟಲ್ಲಿ ಒಂದು ವರದಿಯನ್ನು ತಯಾರಿಸಿ ಕಾಂಗ್ರೆಸ್ ಸರ್ಕಾರ ಹೇಳಿದ್ದೇನು ಮಾಡಿದ್ದೇನು ಮತ್ತು ಮುಂದೇನು ಅನ್ನೋ ಒಂದು ವರದಿ ತಯಾರಿಸಿ ಕೊಡ್ತೀವಿ ಅನ್ನೋ ರೀತಿ ಇದೆ. ಅದಕ್ಕೆ ಕೇಳ್ತಿದ್ದೀನಿ. ಹೌದು, ಈ ಮೇ 16ನೇ ತಾರೀಕು ಮಾಡೋಕ್ಕೆ ಪ್ರಮುಖ ಕಾರಣ, ಈ ಮೇ 20ಕ್ಕೆ ನಮ್ಮ ಸರ್ಕಾರ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದು 3 ವರ್ಷ ತುಂಬುತ್ತೆ. ಹೌದು, ಈ 3 ವರ್ಷ ತುಂಬ ಸನಿಹದಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಕಾಂಗ್ರೆಸ್ ಪಕ್ಷ ಕೊಟ್ಟಂಥ ಆಶ್ವಾಸನೆಗಳ ಸಂಬಂಧ ಇದೊಂದು ಸಹಜವಾಗಿ ಆಗಬೇಕಾಗಿರೋ ಒಂದು ಪ್ರಜಾಸತ್ತಾತ್ಮಕ ಮೌಲ್ಯಮಾಪನ. ಇದು ಯಾವುದೇ ಜನಸಮುದಾಯ ಪಕ್ಷಗಳಿಗೆ ಮತ ಕೊಟ್ಟ ಮೇಲೆ ಅದರ ಪರಾಮರ್ಶೆ, ಅದರ ವಿಮರ್ಶೆ, ಅದರ ಮೌಲ್ಯಮಾಪನ ಜನಸಮುದಾಯ ಆಗಾಗ್ಗೆ ಮಾಡಬೇಕು. ಯಾಕಂದರೆ ಅವ್ರಿಗಷ್ಟೇ ಅಧಿಕಾರ ಇರುತ್ತೆ, ಅವರ ಮತದಾನದಿಂದ ಈ ಸರ್ಕಾರ ಸೃಷ್ಟಿಯಾಗಿರುತ್ತೆ. ಇದು ಎಲ್ಲ ಈ ವಿಸ್ತೃತವಾಗಿ ಮುಂದಿನ ದಿನಗಳಲ್ಲಿ ಇದು ಎಲ್ಲರೂ ಮಾಡಲೇಬೇಕಾದಂಥ ಒಂದು ಪ್ರಕ್ರಿಯೆ. ಯಾಕಂದರೆ ಮತ ಕೊಟ್ಟ ಮೇಲೆ ನಾವು ಅಂಧಶ್ರದ್ಧೆ ಬೆಳೆಸ್ಕೊಂಡು ಸರ್ಕಾರ ನಡೆಸೋರ ಬಗ್ಗೆ ಅಥವಾ ಆಗಲಿ ಪಕ್ಷದ ಬಗ್ಗೆ ಆಗಿ ಅತಿಯಾದ ನಿಷ್ಠೆ ಇಟ್ಕೊಂಡು ಅವ್ರು ಮಾಡಿದ್ದೇ ಸರಿ ಅನ್ನೋದು ಒಪ್ಕೊಳ್ಳೋದಿದೆಯಲ್ಲ, ಅದರಿಂದ ಪ್ರಜಾಪ್ರಭುತ್ವ ದುರ್ಬಲ ಆಗುತ್ತೆ.
ಒಂದು ಪ್ರಜಾಪ್ರಭುತ್ವ ತುಂಬ ಶ್ರೀಮಂತ ಆಗಬೇಕು, ಅದು ವಿಸ್ತರಣೆ ಆಗಬೇಕು, ಅದರಿಂದ ಸಮುದಾಯಗಳಿಗೆ ಒಳ್ಳೆಯದಾಗಬೇಕಂದ್ರೆ ಆ ನಿಟ್ಟಲ್ಲಿ ಈ ರೀತಿ ಕಾರ್ಯಕ್ರಮಗಳು, ಸಮಾವೇಶಗಳು ಲೆಕ್ಕ ಕೇಳಬೇಕು. ಅವ್ರು ಕೊಟ್ಟಂಥ ಆಶ್ವಾಸನೆಗಳನ್ನ ನೆನಪಿಸ್ಬೇಕು. ಅವರು ನಿದ್ದೆಲಿದ್ದರೆ ಅವ್ರನ್ನ ಎಚ್ಚರ ಮಾಡಬೇಕು, ಅವ್ರನ್ನ ತಿವಿಬೇಕು, ಕಿವಿ ಹಿಂಡಬೇಕು. ಅವರು ನಮ್ಮನ್ನು ನಿರ್ಲಕ್ಷ್ಯ ಮಾಡ್ತಾಯಿದ್ರೆ ನಮ್ಮ ಕಡೆ ಲಕ್ಷ್ಯ ಕೊಡೋರಿಗೆ ನಾವು ಪ್ರಜಾಸತ್ತಾತ್ಮಕವಾಗಿ ಏನು ಹೋರಾಟ ಮಾಡಬೇಕು ಆ ಹೋರಾಟಗಳನ್ನ ರೂಪಿಸಬೇಕು. ಅದರ ಭಾಗವಾಗಿಯೇ ಸಮುದಾಯದ ಸಾಂವಿಧಾನಿಕ ಹಕ್ಕುಗಳನ್ನ ಕೇಳೋಕ್ಕೆ ಇದೊಂದು ಪ್ರಜಾಸತ್ತಾತ್ಮಕ ಹೋರಾಟ. ಈಗ ನೀವು ಸಮುದಾಯದ ಬೇರೆ ಬೇರೆ ಜನ, ಬುದ್ಧಿಜೀವಿಗಳು, ವಕೀಲರು ಮತ್ತು ವಿಚಾರವಂತರು ಇವರೆಲ್ಲ ಪಾಲ್ಗೊಳ್ತಾರೆ ಅಂತ ಹೇಳಿದ್ರಿ. ಅಟ್ ದ ಸೇಮ್ ಟೈಮ್ ಸಮುದಾಯದ ವತಿಯಿಂದ ರಾಜಕೀಯದಲ್ಲಿರುವಂತಹ ನಾಯಕರುಗಳು ಕೂಡ ಪಾಲ್ಗೊಳ್ತಾರೆ? ಇಲ್ಲ, ಸದ್ಯಕ್ಕೆ ನಾವು ಮುಸ್ಲಿಂ ಸಮುದಾಯದಾಗಲಿ ಅಥವಾ ಯಾವುದೇ ರಾಜಕಾರಣಿಗಳನ್ನಾಗಲಿ ಮುಸ್ಲಿಂ ಸಮುದಾಯದ ಜನಪ್ರತಿನಿಧಿಗಳಿಗೆ ಈ ಕಾರ್ಯಕ್ರಮಕ್ಕೆ ನಾವು ಆಹ್ವಾನ ಕೊಟ್ಟಿಲ್ಲ. ನಾವು ಸಾರ್ವಜನಿಕ ಮಾಧ್ಯಮಗಳ ಮೂಲಕ, ಪ್ರಕಟಣೆಗಳ ಮೂಲಕ ಇದು ಕೊಟ್ಟಿದ್ದೀವಿ. ಅವ್ರಿಗೆ ವಿಷಯ ಬಹುಶಃ ತಲುಪಿರುತ್ತೆ ಅಂತ. ಬಂದರೆ ಸ್ವಾಗತ, ನಾವು ಅಧಿಕೃತವಾಗಿ ಯಾರಿಗೂ ಆಹ್ವಾನ ಕೊಟ್ಟಿಲ್ಲ. ಸೊ ವೇದಿಕೆ ಮೇಲೆ ಯಾರೂ ಇರಲ್ಲ, ರಾಜಕೀಯ ನಾಯಕರು ಯಾರೂ ಇರಲ್ಲ? ಇಲ್ಲ, ವೇದಿಕೆ ಮೇಲೆ ಯಾವುದೇ ರಾಜಕೀಯ ನಾಯಕರಿರಲ್ಲ. ಈ ಸಂಘಟನೆಗೆ ಸಹಕಾರ ಕೊಡ್ತಾ ಇರೋ ರಾಜ್ಯವ್ಯಾಪಿ ಸಂಘಟನೆಗಳ ಪ್ರಮುಖರು, ಅಧ್ಯಕ್ಷರುಗಳು, ಪದಾಧಿಕಾರಿಗಳು, ಧಾರ್ಮಿಕ ಗುರುಗಳು, ನಿವೃತ್ತ ಅಧಿಕಾರಿಗಳು ಅಲ್ಲ, ಅವರೆಲ್ಲ ಇರ್ತಾರೆ. ಓಕೆ, ನಾನು ಕೇಳ್ತಿರೋದು ಪರ್ಟಿಕ್ಯುಲರ್ಲಿ ಪೊಲಿಟಿಕಲ್ ಲೀಡರ್ಸ್. ಇಲ್ಲ, ನಾವು ನಮ್ಮ ಈ ಸಮಾವೇಶಕ್ಕೆ ನಮ್ಮ ವೇದಿಕೆ ಯಾರನ್ನೂ ಕೂಡ ಅಧಿಕೃತವಾಗಿ, ಯಾವುದೇ ರಾಜಕಾರಣಿನ ಮತ್ತು ಜನಪ್ರತಿನಿಧಿನ ಅಧಿಕೃತವಾಗಿ ಆಹ್ವಾನಿಸಿಲ್ಲ. ಅವ್ರಿಗೆ ಅವಕಾಶವೂ ಇಲ್ಲ. ಓಕೆ, ನೀವು ಕಾರ್ಯಕ್ರಮಕ್ಕೆ ಮುಕ್ತವಾಗಿ ಬರ್ಬೋದು. ಅಲ್ಲ, ದಟ್ಸ್ ಓಕೆ. ವೀಕ್ಷಕರಾಗಿ ಬಂದರೆ ನಮಗೆ ಒಳ್ಳೆಯದು, ಅವ್ರಿಗೆ ಸ್ವಾಗತ. ಓಕೆ, ಈಗ ರಾಜಕೀಯ ನಾಯಕರ ಬಗ್ಗೆ ಮಾತಾಡ್ಬೇಕಾದ್ರೆ ಇನ್ನೊಂದು ವಿಷಯ ಮಾತಾಡಬೇಕು. ಈಗ ನೀವು ಕಾಂಗ್ರೆಸ್ ಹೇಳಿತ್ತು ಮಾಡಿಲ್ಲ ಅಂತ ಹೇಳ್ತಿದ್ದೀರಿ. ಓಕೆ, ಈಗ ಕಾಂಗ್ರೆಸ್ ಪಕ್ಷ ಮತ್ತು ಸಮುದಾಯ ಎರಡನ್ನೂ ಪ್ರತಿನಿಧಿಸುವಂಥ ರಾಜಕಾರಣಿಗಳು, ಜನಪ್ರತಿನಿಧಿಗಳು ಇದ್ದಾರೆ. ಸರ್ಕಾರದ ಭಾಗವಾಗಿದ್ದಾರೆ, ಮಂತ್ರಿಗಳಾಗಿದ್ದಾರೆ, ಕೆಲವರು ಹೊರಗಡೆ ಇದ್ದಾರೆ, ಶಾಸಕರಾಗಿದ್ದಾರೆ, ವಿಧಾನ ಪರಿಷತ್ ಸದಸ್ಯರಾಗಿದ್ದಾರೆ. ಸೊ ಅವ್ರಿಗೂ ಜವಾಬ್ದಾರಿ ಇರುತ್ತಲ್ಲ. ಅಂದರೆ ಇದು ಸಮುದಾಯದ ಕೆಲಸ, ಈ ಕೆಲಸನ ಹೇಳಬೇಕು. ಸರ್ಕಾರ ಮೈ ಮರಿಬಾರ್ದು, ಕೆಲವೊಮ್ಮೆ ಮೈ ಮರೆತು ಬಿಡ್ತವೆ. ಸೊ ಅಂಥ ಮೈ ಮರೆತಂಥ ಸಂದರ್ಭದಲ್ಲಿ ಈ ಜನಪ್ರತಿನಿಧಿಗಳು ನಮ್ಮ ಸಮುದಾಯದ ಕೆಲಸ ಇದು ಅಂತೇಳಿ ಮಾಡಿಸ್ಬೇಕು ತಾನೆ, ಅವ್ರದ್ದು ಜವಾಬ್ದಾರಿ ಇರ್ತಲ್ಲ. ಸೊ ನೀವು ಅವ್ರನ್ನ ಎಚ್ಚರಿಸೋಕ್ಕೆ ಏನು ಮಾಡ್ತಿದ್ದೀರಿ? ಖಂಡಿತ. ಈಗ ನಾವು ಮೊದಲನೇದಾಗಿ ಅವರಿಂದ ಒಂದು ಉದ್ದೇಶಪೂರ್ವಕವಾಗಿ ಅವ್ರಿಗೆ ಆಹ್ವಾನ ಕೊಡದೇ ಇರೋದು ಇದೆಲ್ಲ ಮಾಡೋಕ್ಕೆ ಕಾರಣ ಏನಪ್ಪ ಅಂದರೆ ಒಂದು ವಿಶ್ವಾಸಾರ್ಹತೆಯೂ ಬೇಕಾಗುತ್ತೆ. ಈ ಕಾರ್ಯಕ್ರಮ ಯಾವುದೇ ಪಕ್ಷದ ಪ್ರಾಯೋಜಕತ್ವ ಅಥವಾ ನಾಯಕರ ಪರವಾಗಿ ಮಾಡ್ತಾ ಇದ್ದಾರೆ ಅನ್ನೋ ಗೊಂದಲಗಳು ಇರಬಾರ್ದು ಅನ್ನೋ ಕಾರಣಕ್ಕೆ ಅವ್ರನ್ನ ಎಲ್ಲರನ್ನೂ ಈ ಕಾರ್ಯಕ್ರಮದ ಅಂತರ ಇಟ್ಕೊಂಡಿದ್ದೀವಿ. ಖಂಡಿತ ಈ ವೇದಿಕೆ ನಮ್ಮ ಏನು ಮೌಲ್ಯಮಾಪನದ ವರದಿ ಸಾರ್ವಜನಿಕಗೊಳಿಸಿದ ಮೇಲೆ ವೇದಿಕೆ ಮೂಲಕ ನಂತರ ನಾವು ನಮ್ಮ ನಿಯೋಗ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಮತ್ತು ಸಮುದಾಯದ ಜನಪ್ರತಿನಿಧಿಗಳಿಗೆ ಭೇಟಿ ಮಾಡಿ ವಿಸ್ತೃತವಾಗಿ ಈ ವರದಿ ಬಗ್ಗೆ ಚರ್ಚೆ ಮಾಡಿ ನಮ್ಮ ಬೇಡಿಕೆಗಳು ಶೀಘ್ರದಲ್ಲೇ ಇತ್ಯರ್ಥ ಆಗಬೇಕು, ಪರಿಹಾರ ಆಗಬೇಕು, ಅದರ ಬಗ್ಗೆ ಸರ್ಕಾರ ಅದರ ಬಗ್ಗೆ ಗಮನ ಕೊಡಬೇಕು ಅಂತ ಆ ವರದಿನ ಅವ್ರಿಗೆ ಕೊಟ್ಟು ಆಗ್ರಹ ಮಾಡ್ತೀವಿ. ನನಗೆ ಏನು ಅನಿಸ್ತದೆ ಅಂತಂದರೆ, ಈಗ ಇಂಥ ವಿಷಯಗಳಲ್ಲಿ ಸರ್ಕಾರಕ್ಕೆ ಎಷ್ಟು ಜವಾಬ್ದಾರಿ ಇರುತ್ತೋ ಸಮುದಾಯದ ರಾಜಕೀಯ ನಾಯಕರಿಗೂ ಕೂಡ ಅಷ್ಟೇ ಜವಾಬ್ದಾರಿ ಇರುತ್ತೆ. ಹೌದಾ? ಸೊ ಈಗ ನೀವು ಕಾಂಗ್ರೆಸ್ ಸರ್ಕಾರ ಅಥವಾ ಕಾಂಗ್ರೆಸ್ ಪಕ್ಷ ಹೇಳಿದ್ದೇನು, ಮಾಡಿದ್ದೇನು, ಮುಂದೇನು ಅಂತಿದ್ದೇನು, ಹಂಗೆ ಕಾಂಗ್ರೆಸ್ ನಾಯಕರು, ಪರ್ಟಿಕ್ಯುಲರ್ಲಿ ಕಾಂಗ್ರೆಸ್ ಪಕ್ಷದಲ್ಲಿರುವಂತಹ ಮುಸ್ಲಿಂ ಸಮಾಜದ ನಾಯಕರು ಹೇಳಿದ್ದೇನು, ಭರವಸೆ ಕೊಟ್ಟಿದ್ದೇನು, ಈಗೇನು ಮಾಡ್ತಿದ್ದಾರೆ ಅನ್ನುವಂಥದ್ದು ಕೂಡ ಒಂದು ಪರಾಮರ್ಶೆ ಆಗಬೇಕಲ್ವಾ? ಎಸ್, ಆಗಬೇಕು. ಆ ನಿಟ್ಟಲ್ಲಿ ನಮ್ಮ ವೇದಿಕೆ ಈ ಪೂರ್ವದಲ್ಲೂ ಕೂಡ ನಮ್ಮ ಮುಸ್ಲಿಂ ಸಮುದಾಯದ ಜನಪ್ರತಿನಿಧಿಗಳನ್ನ ಮತ್ತು ಸಚಿವರುಗಳ ಸಮ್ಮುಖದಲ್ಲಿ ಈಗಾಗಲೇ ಈ ಸಂಬಂಧ 2-3 ಬಾರಿ ಚರ್ಚೆ ಆಗಿದೆ. ನಮಗೆ ನಿರೀಕ್ಷಿತ ಪ್ರಮಾಣದಲ್ಲಿ ಸ್ಪಂದನೆ ಮತ್ತು ಏನು ನಮಗೆ ಬೇಕಾದಂಥ ಪೂರಕವಾದಂತಹ ಸಹಕಾರ ಅವ್ರಿಗೆ ನಮಗೇನು ಅನಿಸ್ಲಿದೆ ಇರೋ ಕಾರಣಕ್ಕೆ ನಾವು ಈ ವೇದಿಕೆ, ಈ ಸಂಘಟನೆಗಳನ್ನ ಒಗ್ಗೂಡಿಸಿ ಒಂದು ಬಾಹ್ಯ ಒತ್ತಡನ ನಿರ್ಮಾಣ ಮಾಡಬೇಕು ಅನ್ನೋದೇ. ಯಾಕಂದರೆ ಪ್ರಜಾಪ್ರಭುತ್ವದಲ್ಲಿ ಅಂತಿಮವಾಗಿ ವರ್ಕೌಟ್ ಆಗೋದೇ ಅದು. ಯಾಕಂದರೆ ಇಲ್ಲಾಂದರೆ ನಾವು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗಲ್ಲಿ ಮಾಡ್ತಾಯಿದ್ದೀವಿ ಅಂತ ಎಲ್ಲರೂ ಅಂದ್ಕೊಳ್ತಾರೆ. ಇಲ್ಲಿ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಏನಿಲ್ಲ. ಸಮುದಾಯದ ಬೇಡಿಕೆಗಳನ್ನ, ಅಹವಾಲುಗಳನ್ನ ನೇರವಾಗಿ ಒಂದು ವೇದಿಕೆಯ ಮೂಲಕ ಸರ್ಕಾರಕ್ಕೆ ಸಾರ್ವಜನಿಕಗೊಳಿಸಿ ಸರ್ಕಾರಕ್ಕೆ ಮುಟ್ಟಿಸ್ಬೇಕು ಅನ್ನೋದು. ನಿಯೋಗ ಹೋಗಿ ಆಮೇಲೆ ಅದನ್ನು ತಲುಪಿಸ್ತೀವಿ.
ಮುಂಚೆನೇ ನಾವು ಅವ್ರನ್ನ ಅದರ ಭಾಗವಾಗಿ ಮಾಡಿಕೊಂಡ್ರೆ ಎಲ್ಲೋ ಒಂದು ಕಡೆ ನಾವು ನಮ್ಮ ಮೇಲೆ ನಾವು ಮಾಡ್ತಾ ಇರೋ ಹೋರಾಟದ ಮೇಲೆ ಒಂದು ವಿಶ್ವಾಸ ಇರುತ್ತೆ. ನಾನು ನೀವು ಏನೋ ರಾಜಕೀಯ ನಾಯಕರನ್ನ ಸಮಾವೇಶದ ಭಾಗವಾಗಿಸಿ ಅವ್ರನ್ನ ಕರೀರಿ ಅಂತ ನಾನು ಹೇಳ್ತಿಲ್ಲ. ನೀವು ದಟ್ಸ್ ಫೈನ್, ಅಂದರೆ ಓಕೆ, ಅವ್ರನ್ನೂ ಕೂಡ ನಾವೊಂದು ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು, ಅವ್ರಿಗೂ ಬುದ್ಧಿ ಕಳಿಸ್ಬೇಕು ಅನ್ನೋ ಒಂದು ಸಂದೇಶ ಇದ್ದರೆ ಅಥವಾ ಉದ್ದೇಶ ಇದ್ದರೆ ದಟ್ಸ್ ಓಕೆ. ನೀವು ಬರೇ ಕಾಂಗ್ರೆಸ್ನಷ್ಟೇ ಪ್ರಶ್ನೆ ಮಾಡಿದಿರಲ್ಲ, ಕಾಂಗ್ರೆಸ್ ಪಕ್ಷದಲ್ಲಿರುವಂಥ ಮುಸ್ಲಿಂ ನಾಯಕರನ್ನ ಯಾಕೆ ಪ್ರಶ್ನೆ ಮಾಡಿಲ್ಲ ಅಂತ ನನ್ನ ಪ್ರಶ್ನೆ. ಈ ವೇದಿಕೆ ಮೂಲಕ ಎಲ್ರಿಗೂ ಪ್ರಶ್ನೆ, ಮುಸ್ಲಿಂ ನಾಯಕರುಗಳಿಗೂ ನಾವು ಮುಂದಿಡ್ತಾ ಇರುವಂತಹ ಈ 10 ವಿಷಯಗಳ ಪಟ್ಟಿ ಇದೆಯಲ್ಲ, ಇದಕ್ಕೆ ಮೊದಲನೇದಾಗಿ ಉತ್ತರಿಸಬೇಕಾಗಿರೋದು ನಮ್ಮ ಸಮುದಾಯದ ಪ್ರತಿನಿಧಿಗಳು ಮತ್ತು ಸಂಬಂಧಪಟ್ಟ ಇಲಾಖೆಯವರೇ ಉತ್ತರಿಸಬೇಕಾಗುತ್ತೆ. ನಂತರ ಇದನ್ನು ದೊಡ್ಡ ಮಟ್ಟದಲ್ಲಿ ಸರ್ಕಾರ ಕ್ಯಾಬಿನೆಟ್ ಮಟ್ಟದಲ್ಲಿ ನಿರ್ಣಯ ತಗೊಂಡು ಮಾಡೋಂಥ ಕೆಲವು ವಿಷಯಗಳು ಇಲ್ಲಿದೆ. ಅದನ್ನು ನಾವು ಈಗಾಗಲೇ 3 ವರ್ಷದಿಂದ ಈ ಪ್ರಕ್ರಿಯೆಗಳನ್ನ ಮಾಡಿದ್ದೀವಿ. ಅದು ನಮ್ಗೆ ವರ್ಕೌಟ್ ಆಗದೇ ಇರೋ ಕಾರಣಕ್ಕೆ ನಾವು ಈ ವಿಧಾನ ಆಯ್ಕೆನ ಮಾಡ್ಕೊಂಡಿದ್ದೀವಿ. ಈಗ ನಿಮ್ಮ ಪ್ರಮುಖವಾದಂತಹ ಬೇಡಿಕೆಗಳೇನು? ಪ್ರಮುಖವಾದ ಬೇಡಿಕೆ ಮೊದಲನೇದಾಗಿ ನೋಡಿ, ಒಂದು ಸಮುದಾಯ ಅಭಿವೃದ್ಧಿಯ ಪಥದಲ್ಲಿ ಹೋಗ್ಬೇಕಂದ್ರೆ, ದಾರಿಲಿ ಸಾಗಬೇಕಂದ್ರೆ ಆ ಸಮುದಾಯಕ್ಕೆ ತುಂಬ ಅವಶ್ಯಕವಾಗಿರುವಂತಹ ಒಂದು ಮೀಸಲಾತಿ ವಿಷಯ ಇದೆ. ಮೀಸಲಾತಿ ಮೀಸಲಾತಿ ಅದು ಎಲ್ರಿಗೂ ಕೂಡ ಅವರ ಹಕ್ಕು. ಅದು ಆ ಹಕ್ಕು ಅದು ಇದು ಮಾಡಿಸ್ಬೇಕಂದ್ರೆ ನಾಳೆ ದಿನ ಮತ್ತೆ ಇದನ್ನು ಕಾನೂನು ಕೋರ್ಟಿನ ರಕ್ಷಣೆಯಲ್ಲಿ ಅಷ್ಟೇ ಇದೆ. ನಾಳೆ ಮತ್ತೆ ಯಾವ ಸರ್ಕಾರ ಬಂದು ಏನಾಗುತ್ತೋ ಅದ್ರ ಬಗ್ಗೆ ಸಮುದಾಯಕ್ಕೆ ತುಂಬ ದೊಡ್ಡ ಆತಂಕ ಇದೆ. ಒಂದು ಕಾನೂನು ಪ್ರಕ್ರಿಯೆ ಮೂಲಕ ಆಗಬೇಕಾದಂತಹ ಒಂದು ಸಾಂವಿಧಾನಿಕ ಹಕ್ಕು ಇದುವರೆಗೂ ಬಗೆಹರಿದೇ ಇಲ್ಲದೆ ಇರುವಂಥ 2B ಆಗಲಿ, ಮತ್ತು ಇನ್ನೊಂದು ಹೆಣ್ಮಕ್ಳ ಶಿಕ್ಷಣದ ಕೂಗು ದೊಡ್ಡ ಮಟ್ಟದಲ್ಲಿದೆ. ಈಗ ಈ ಹಿಜಾಬ್ ಕಾರಣಕ್ಕೆ ಹೆಣ್ಮಕ್ಳು ಅಲ್ಲ, ಓಕೆ, ಒಂದು 2Bಯನ್ನು ಮರುಸ್ಥಾಪನೆ ಮಾಡಬೇಕು, 2B ಮೀಸಲಾತಿಯನ್ನು ಮರುಸ್ಥಾಪನೆ ಮಾಡಬೇಕು. ಎರಡನೇದು ಹಿಜಾಬ್ ರದ್ದತಿ ಆಗಬೇಕು. ಮತ್ತು ಅನುದಾನ ಏನು ಶಿಕ್ಷಣ ಕ್ಷೇತ್ರದಲ್ಲಿ ಬರಬೇಕಾದಂಥ ಅನುದಾನ ಆಗಲಿ, ಮತ್ತು ಏನು ವಫ್ ಸಂಬಂಧ ವಿಷಯಗಳಾಗಲಿ, ಎಲ್ಲನೂ ನಮ್ಮ ಆದ್ಯತೆಗಳೇ. ನಮ್ಮ ಪಟ್ಟಿಲಿರೋಂಥ ಎಲ್ಲ ವಿಷಯಗಳು ಆದ್ಯತೆಯೇ. ಅಷ್ಟು ವಿಷಯಗಳು ಸಮುದಾಯದ ಹಿತದೃಷ್ಟಿಯಿಂದ ಬಗೆಹರಿಬೇಕಾಗಿದೆ. ಯಾವುದು ಪ್ರಮುಖವಾದದ್ದು ಅಪ್ರಮುಖವಾದದ್ದು ಅಂತೇನಿಲ್ಲ. ನಮ್ಮ ಪಟ್ಟಿಲಿರೋ ಎಲ್ಲ ಬೇಡಿಕೆಗಳು ಪ್ರಮುಖವಾದದ್ದು. ಈಗ ಈ ಸಮಾವೇಶ ಆದಮೇಲೆ, ಅಂದರೆ 16ನೇ ತಾರೀಕು ಸಮಾವೇಶ ಆಗುತ್ತೆ, ಅಲ್ಲಿ ಒಂದು ವರದಿ ತಯಾರಿಸ್ತೀರಿ, ಸರ್ಕಾರಕ್ಕೆ ಕೊಡ್ತೀರಿ ಅಲ್ವಾ? ಈಗ ಇಷ್ಟೇ ಆಗೋದು. ಮುಂದೆ ಏನಾದರೂ ಇದನ್ನ, ಅಂದರೆ ಸಮುದಾಯನ ಇನ್ನಷ್ಟು ಜಾಗೃತಗೊಳಿಸಬೇಕು ಮತ್ತು ಸರ್ಕಾರದ ಮೇಲೆ ಒತ್ತಡವನ್ನು ತೀವ್ರಗೊಳಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಬೇರೆ ಬೇರೆ ಕಡೆ ಸಮಾವೇಶ ಮಾಡುವ ಉದ್ದೇಶ ಇದೆಯಾ? ಇಲ್ಲ, ನಮಗೆ ಈ ನಮ್ಮ ಸದ್ಯದ ನಮ್ಮ ಆದ್ಯತೆಯ ವಿಷಯಗಳಲ್ಲಿ ಸರ್ಕಾರ ಏನು ಸ್ಪಂದಿಸುತ್ತೆ ಅದನ್ನು ನಾವು ಕಾದು ನೋಡಬೇಕು. ಒಂದು ವೇಳೆ ಅವ್ರು ಎಷ್ಟೇ ನಮಗೆ ಇಷ್ಟೇ ವಿಷಯಗಳ ಬಗ್ಗೆ ಅರ್ಧ ಮೇಲೆ ನಾವು ನೆಕ್ಸ್ಟ್ ನಾವು ಪ್ರಿಯಾರಿಟಿ ಬೇಸ್ ಮೇಲೆ ಇಶ್ಯೂಗಳನ್ನ ತಗೊಂಡು ಸರ್ಕಾರನ ಇನ್ನು ಮೇಲೆ ಇಂಥ ಒಂದು ಒತ್ತಡ ಗುಂಪಿನ ಕೆಲಸವಾಗಲಿ ಅಥವಾ ಏನೊಂದು ಪವರ್ ಸೆಂಟರ್ನ ಕೆಲಸವಾಗಲಿ ಸಮುದಾಯಕ್ಕೆ ತೀರ ಅವಶ್ಯಕತೆ ಐತೆ. ಯಾಕಂದರೆ ಈಗ ಸದ್ಯಕ್ಕೆ ಅದು ದುರದೃಷ್ಟವಶಾತ್ ಏನೋ ಮುಸಲ್ಮಾನರಿಗೆ ಒಂದೇ ಪಕ್ಷದಲ್ಲಿ ಆಯ್ಕೆ ಇರುವಂಥ ಪರಿಸ್ಥಿತಿ ರಾಜ್ಯದಲ್ಲಿ ಇರೋದರಿಂದ ಯಾರೋ ಈ ಭೂಮಿಕೆನ ಈ ಪಾತ್ರನ ನಿಭಾಯಿಸಬೇಕು. ಇಂಥ ಸಮಾವೇಶಗಳು ಮತ್ತು ಸಮುದಾಯನ ರಾಜಕೀಯವಾಗಿ ಸಾಮಾಜಿಕವಾಗಿ ಒಮ್ಮತ ಮೂಡಿಸಿ ಅವರಲ್ಲಿ ಒಗ್ಗಟ್ಟು ಮೂಡಿಸಿ ಇಂಥ ಏನು ಪ್ರಜಾಸತ್ತಾತ್ಮಕ ಹೋರಾಟಗಳಲ್ಲಿ ಭಾಗವಹಿಸುವ ನೋಡ್ಕೊಳ್ಳೋ ಪ್ರಯತ್ನವಾಗಿ ಇದು ನಿರಂತರವಾಗಿ ಮಾಡಬೇಕು ಅನ್ನೋದು ನಮ್ಮ ವೇದಿಕೆಯ ಆಶಯ ಇದೆ. ಮತ್ತು ಅದನ್ನು ಎಷ್ಟು ಸಾಧ್ಯವೋ ಅದನ್ನು ಮಾಡ್ತೀವಿ. ಬರೀ ಇದೊಂದು ಸಮಾವೇಶಕ್ಕೆ ಈ ವೇದಿಕೆಯ ಹೋರಾಟ ನಿಲ್ಲಲ್ಲ. ಇದು ಒಂದು ಮೊದಲ ಹೆಜ್ಜೆ. ಮುಂದೆ ಇನ್ನು ನಾವು ಇದಕ್ಕೆ ಏನು ಸ್ಪಂದನೆ ಬರುತ್ತೆ, ನಾವು ಯಾವ ರೀತಿಯ ಸ್ವರೂಪದ ಹೋರಾಟ ಮಾಡಬೇಕು ಅನ್ನೋದನ್ನ ನಾವು ನಮ್ಮ ಬೇಡಿಕೆಗಳಿಗೆ ಸರ್ಕಾರ ಯಾವ ರೀತಿ ಸ್ಪಂದಿಸುತ್ತೆ ಅನ್ನೋದ್ರ ಮೇಲೆ ನಾವು ನಿರ್ಣಯಿಸ್ತೀವಿ. ಮತ್ತೊಂದು ವಿಷಯ ಏನಪ್ಪ ಅಂತಂದರೆ, ಮುಸ್ಲಿಂ ನಾಯಕರಲ್ಲಿ, ನಾನು ಸಮುದಾಯದ ಬಗ್ಗೆ ಮಾತಾಡ್ತಿಲ್ಲ, ಮುಸ್ಲಿಂ ನಾಯಕರಲ್ಲಿ ಒಗ್ಗಟ್ಟಿಲ್ಲ, ಅಲ್ಲಿ ಗುಂಪುಗಾರಿಕೆ ಇದೆ. ಅದರಿಂದಾಗಿ ಅವರು ಈ ಥರದ ಈಗ 2B ವಿಷಯ ಇರ್ಬೋದು, ಹಿಜಾಬ್ಗೆ ಸಂಬಂಧಪಟ್ಟಂಥ ವಿಷಯ ಇರ್ಬೋದು, ಮತ್ತೊಂದು ಏನೋ ವಿಷಯ ಇರ್ಬೋದು, ಸರ್ಕಾರದ ಮೇಲೆ ಒತ್ತಡ ಇರಲಿಕ್ಕೆ ಆಗ್ತಿಲ್ಲ. ಫಾರ್ ಎಕ್ಸಾಂಪಲ್ ದಾವಣಗೆರೆ ವಿಷಯದಲ್ಲೂ ಕೂಡ ಮುಸ್ಲಿಂ ಎಲ್ಲ ನಾಯಕರು ಕೂಡ ಒಮ್ಮತದಿಂದ ಏನೋ ಕಾಂಗ್ರೆಸ್ ಮೇಲೆ ಹೈಕಮಾಂಡ್ ಮೇಲೆ ಒತ್ತಡ ಏರಿದ್ರೆ ಪರಿಸ್ಥಿತಿ ಬೇರೆ ಆಗ್ತಿತ್ತೋ ಏನೋ. ಒಟ್ಟಿನಲ್ಲಿ ಅಲ್ಲಿ ನಾಯಕತ್ವದ ಒಡಕಿದೆ. ಅದರಿಂದಾಗಿ ಮುಸ್ಲಿಂ ಸಮುದಾಯ ಈ ರೀತಿ ಸಫರ್ ಪಡಬೇಕಾಗಿದೆ ಅನ್ನುವಂಥ ಒಂದು ಅಭಿಪ್ರಾಯ ಕೂಡ ಇದೆ. ನಿಮಗೆ ಏನನ್ಸುತ್ತೆ? ಸಹಜವಾಗಿ ಒಂದು ದೊಡ್ಡ ಸಂಖ್ಯೆಯಲ್ಲಿರುವ ಸಮುದಾಯಕ್ಕೆ ನಾಯಕತ್ವದ ಬಹು ಆಯ್ಕೆಗಳು ಇರಬೇಕು. ಏಕನಾಯಕತ್ವನೂ ಇರಬಾರ್ದು ಪ್ರಜಾಪ್ರಭುತ್ವದಲ್ಲಿ.
ಈಗ ನಾನು ನೋಡಿ ಒಗ್ಗಟ್ಟು ಅಂದರೆ ಈಗೇನೋ ಮುಸ್ಲಿಂ ಸಮುದಾಯದ ವಿಷಯಕ್ಕೆ ಬಂತಪ್ಪ, ಈಗ ಹಿಂದೆ ಹಿಜಾಬ್ ವಿಷಯಕ್ಕೆ ಬಂದಿತ್ತು ಅಥವಾ ಟು ಬಿ ವಿಷಯ, ಇವೆಲ್ಲ ಭಾಳ ಗಂಭೀರವಾದಂಥ ವಿಷಯಗಳಲ್ವಾ, ಸಮುದಾಯದ ಬೆಳವಣಿಗೆ ಮೇಲೆ ಪಾತ್ರ ಬೀರುವಂಥ ವಿಷಯ ಅಲ್ವಾ. ಸೊ ಇಂಥ ವಿಷಯವಿದ್ದಾಗ ಯಾರ್ದೋ ಒಬ್ಬರು ನಾಯಕತ್ವ ಹೋಗಲಿ ಅಂತ ನಾನು ಹೇಳ್ತಿಲ್ಲ, ಎಲ್ಲರೂ ಒಗ್ಗಟ್ಟಾಗಿ ಸರ್ಕಾರದ ಮೇಲೆ, ಆಡಳಿತ ವ್ಯವಸ್ಥೆದ ಮೇಲೆ ಮತ್ತು ಅವ್ರವ್ರ ಪಕ್ಷದ ಮೇಲೆ ಪ್ರಭಾವ ಬೀರಬೇಕಲ್ವಾ. ಹೌದು, ಆ ಥರದ್ದು ಕಾಣಿಸ್ತಿಲ್ಲ ಅಂತ ನಾನು ಹೇಳ್ತಿರೋದು. ಎಲ್ಲೋ ಒಂದು ಕಡೆ ಆ ರೀತಿ ಒಂದು ಹಿನ್ನಡೆ ಆಗಿರೋದು ನಿಜ, ಅದನ್ನು ಒಪ್ಕೋಬೇಕಾಗುತ್ತೆ. ಬಟ್ ಈ ನಮ್ಮ ಪ್ರಯತ್ನದಿಂದಾಗಿ, ನಮ್ಮ ಶ್ರಮದಿಂದಾಗಿ ಆ ಒಂದು ಇದನ್ನು ಕೂಡ ನಾವು ಬಗೆಹರಿಸುವಂತಹ ಏನು ಚರ್ಚೆ ಹುಟ್ಟಾಕಬೇಕು. ಅದು ಕೂಡ ನಮ್ಮ ಈ ವೇದಿಕೆಯ ಮಾಡಬೇಕಾದಂಥ ಕಾರ್ಯವ್ಯಾಪ್ತಿಯ ಒಂದು ಭಾಗ. ಅದು ನಾಯಕತ್ವದ ನಡುವೆ ಸಮನ್ವಯತೆ ಮೂಡಿಸೋದು, ಜನಪ್ರತಿನಿಧಿಗಳ ಸಮನ್ವಯತೆ ಮೂಡಿಸೋದು, ಇದು ಕೂಡ ನಮ್ಮ ಭಾಗವಾಗಿದೆ. ಈಗೆಲ್ಲೋ ಒಂದು ಕಡೆ ಆ ಕೊರತೆಯಿಂದಾಗಿ ಈ ರೀತಿ ಸ್ಥಿತಿ ನಿರ್ಮಾಣ ಆಗಿರೋದು ಅಂತ ಇಡೀ ಸಮುದಾಯದಲ್ಲಿ, ಮುಸ್ಲಿಂ ಸಮುದಾಯದಲ್ಲಿ ದೊಡ್ಡ ಮಟ್ಟದ ಒಂದು ಚರ್ಚೆ ಇದೆ. ಅದನ್ನು ನಮ್ಮ ಹಿನ್ನಡೆಗೆ ಅದೊಂದು ಕಾರಣನೂ ಹೌದು ಅಲ್ವಾ. ಅಂದರೆ ಒಂದು ಸಂಘಟಿತರಾಗಿರ್ಬೇಕು, ವಿದ್ಯಾವಂತರಾಗಿರ್ಬೇಕು, ಸಂಘಟಿತರಾಗಿರ್ಬೇಕು ಮತ್ತು ಹೋರಾಟದ ಅಂಬೇಡ್ಕರ್ ಹೇಳಿದೆ ಅದನ್ನೆಲ್ಲ. ಸೊ ಆ ನಿಟ್ಟಿನಲ್ಲಿ ಈ ಸಮಾವೇಶ ಸರ್ಕಾರಕ್ಕೆ ಸಂದೇಶ ಕೊಡ್ತಾ, ಅಟ್ ದ ಸೇಮ್ ಟೈಮ್ ಸಮುದಾಯಕ್ಕೆ ಜಾಗೃತರಾಗಿ ಎನ್ನುವಂಥ ಸಂದೇಶ ಕೊಡ್ತಾ, ಸಮುದಾಯದ ನಾಯಕರಿಗೆ ಸಂಘಟಿತರಾಗಿ ಎನ್ನುವಂಥ ಸಂದೇಶ ಕೊಡುವಂಥ ಅಜೆಂಡಾ ಕೂಡ ಇದೆಯಾ ಅಂತ ನಾನು. ಹೌದು, ಈಗ ವಿಶೇಷವಾಗಿ ಮುಸ್ಲಿಂ ಸಮುದಾಯದಲ್ಲಿ ಒಂದು ದೊಡ್ಡ ಚರ್ಚೆ ಇದೆ. ಈಗ ಇರೋವಂತಹ ನಾಯಕರುಗಳು, ಪಕ್ಷದ ಪ್ರತಿನಿಧಿಗಳು, ಆ ಪಕ್ಷದ ನಾಯಕರುಗಳು, ಅವರು ಯಾರು ಈ ಸಮುದಾಯದ ಈ ಅಗತ್ಯ ಅತಿ ಬಹುಮುಖ್ಯವಾದ ವಿಷಯಗಳ ಬಗ್ಗೆ ಮಾತಾಡ್ತಾರೆ, ಅವರು ನಮ್ಮ ನಾಯಕರು ಅನ್ನೋದು ಸಮುದಾಯ ಎಲ್ಲ ಕಡೆ ಚರ್ಚೆ ಮಾಡ್ತೈತೆ. ಮುಂದೆ ಈ ವಿಷಯಗಳನ್ನ ಯಾರು ಸಮರ್ಥವಾಗಿ ಮಾತಾಡ್ತಾರೆ, ಬಹುಶಃ ಅವ್ರಿಗೆ ಸಮುದಾಯ ಅವ್ರಿಗೆ ನಾಯಕತ್ವ ಕೊಡುತ್ತೆ. ಯಾರು ಈ ವಿಷಯಗಳ ಬಗ್ಗೆ, ಇಲ್ಲಾಂದರೆ ಅವರು ಒಂದು ಪಕ್ಷಕ್ಕೆ ಸೀಮಿತವಾಗಿ ಆ ಪಕ್ಷದ ನಾಯಕರುಗಳು ಆಗ್ತಾರೆ, ಒಂದು ಜನಪ್ರತಿನಿಧಿ ಆಗುತ್ತೆ. ಮುಸ್ಲಿಂ ಸಮುದಾಯ ನಾಯಕ ಆಗಬೇಕಂದ್ರೆ ಖಂಡಿತ ಈ ಸಮಸ್ಯೆಗಳ ಬಗ್ಗೆ, ಈ ವಿಷಯಗಳ ಬಗ್ಗೆ ಅವ್ರಿಗೆ ನಾಯಕತ್ವ ವಹಿಸ್ಕೊಂಡು ಅವ್ರ ಪಕ್ಷದ ವೇದಿಕೆಯಲ್ಲಿ ಇದನ್ನು ಸಮರ್ಥವಾಗಿ ಮಂಡಿಸಿ ಅದನ್ನು ಕಾರ್ಯಗತ ಮಾಡೋಕ್ಕೆ ಅವ್ರು ಶ್ರಮ ಪಡಬೇಕು. ಆವಾಗ ಖಂಡಿತ ಇದು ಯಾರು ಮಾಡ್ತಾರೆ ಅವರು ಅದರ ನಾಯಕರ. ಓಕೆ, ಧನ್ಯವಾದಗಳು. ನೀವು ನಮ್ಗೆ ಕರೆದ ಅವಕಾಶ ಮಾಡಿ ಇದಕ್ಕೆ ಚರ್ಚೆ ನಮಗೆ ನಮ್ಮ ಸಂದರ್ಶನ ಮಾಡಿದ್ದಕ್ಕೆ. ನಾನು ನಿಮ್ಮ ಸಂದರ್ಶನದ ಮೂಲಕ, ವಾರ್ತಾಭಾರತೀಯ ಈ ಸಂದರ್ಶನದ ಮೂಲಕ ರಾಜ್ಯವ್ಯಾಪಿಯ ಮುಸ್ಲಿಂ ಸಮುದಾಯದ ಈ ಎಲ್ಲ ಪ್ರಜ್ಞಾವಂತ ನಾಗರಿಕರಲ್ಲಿ ಒಂದು ಕಳಕಳಿಯ ಮನವಿ. ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮಕ್ಕೆ, ಈ ಸಮಾವೇಶಕ್ಕೆ ಭಾಗಿಯಾಗಿ ಈ ಸಮಾವೇಶನ ಒಂದು ಯಶಸ್ವಿಯಾಗಿ ನಿರ್ವಹಿಸೋಕ್ಕೆ ನಮಗೆ ಬೆನ್ನೆಲುಬು ಆಗಿ ಒಂದು ಸಹಕಾರ ಮಾಡಬೇಕಾಗಿ ತಮ್ಮೆಲ್ಲರಿಗೂ ಕೋರ್ತಾ, ನಿಮ್ಮೆಲ್ಲರ ಭಾಗವಹಿಸುವಿಕೆಯ ನಿರೀಕ್ಷೆಯಲ್ಲಿ ಕರ್ನಾಟಕ ರಾಜ್ಯ ಮುಸ್ಲಿಂ ಒಕ್ಕೂಟ. ಧನ್ಯವಾದಗಳು. ಓಕೆ, ಥ್ಯಾಂಕ್ ಯು ಸುಹೇಲ್ ಅವರು. ವೀಕ್ಷಕರ, ಇಷ್ಟೊತ್ತು ವಿಡಿಯೋವನ್ನು ನೋಡಿದ್ರಿ. ಮುಸ್ಲಿಂ ಸಮಾವೇಶದ ಉದ್ದೇಶ ಏನು, ಅದರ ಅಜೆಂಡಾಗಳೇನು ಮತ್ತು ಸ್ವರೂಪ ಹೇಗಿರುತ್ತೆ, ಯಾವ ಕಾರಣಕ್ಕೋಸ್ಕರ ಮಾಡ್ತಾರೆ ಅನ್ನೋದೆಲ್ಲದರ ಬಗ್ಗೆ ಸುಹೇಲ್ ಅವರು ಮಾತನಾಡಿದ್ದಾರೆ. ವಿಡಿಯೋ ನಿಮಗೆ ಇಷ್ಟ ಆದರೆ ವಾರ್ತಾಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ಈ ವಿಡಿಯೋವನ್ನು ಹೆಚ್ಚೆಚ್ಚು ಶೇರ್ ಮಾಡಿ, ಲೈಕ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡಿ. ಥ್ಯಾಂಕ್ ಯು. ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.